ಬಂದಿರೋದು. ಇನ್ನು ಬದುಕಿ ಏನ್ ಮಾಡ್ತೀಯ ಹೇಳು? ಇನ್ನಷ್ಟು ಮನೆಗಳನ್ನ ಹಾಳು ಮಾಡ್ತೀಯ. ಇನ್ ಮುಂದೆ ಯಾವ ಮನೆ ನಿನ್ನಿಂದ ಹಾಳಾಗಬಾರ್ದು. ನಮ್ಮಮ್ಮ ವಿಕ್ಕಿ ಅಣ್ಣನ ಕಳ್ಕೊಂಡು ದುಃಖ ಪಟ್ಟ ಹಾಗೆ ಯಾವ ತಾಯಿನ ದುಃಖ ಪಡಬಾರ್ದು. ಎಲ್ಲೋ ಅಗ್ನಿ? ಅಪ್ಪಾಜಿ ಅಲ್ಲಿದ್ದಾರೆ ಅಪ್ಪಾಜಿ. ನನ್ನಾಗೆ ಯಾರು ಕೂಡ ವೀಲ್ ಚೇರಲ್ಲಿ ಕೂತ್ಕೊಂಡು ಕಣ್ಮುಂದೆ ಅನ್ಯಾಯ ನಡೀತಿದ್ರು ಅಸಹಾಯಕನಾಗಿ ಫೀಲ್ ಮಾಡಬಾರ್ದು. ನನ್ನ ಅಣ್ಣ ವೇದಾಂತರ ಯಾವ ಮಕ್ಕಳು ತನ್ನ ತಂದೆ ತಾಯಿನ ಹುಡುಕ್ಬಾರ್ದು. ನೀ ಸತ್ರೆ ಈ ಊರು ಜನ ಕುಟುಂಬ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ನೀನ್ ಬದುಕಬಾರ್ದು. ನಿನ್ನ ಏನ್ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅಗ್ನಿ ತಂದೆ ಬೆಟ್ಟಪ್ಪ. ಅದು ಲಾಲಿಪಾಪ್ ಅಲ್ಲ, ಗನ್ನು. ಆ ಗನ್ನಿಂದ ಒಂದು ಗುಂಡು ಹೊರಗೆ ಬಂದ್ರೆ ನನ್ನ ಕಡೆಯವರು 100 ಗುಂಡು ಹಾರಿಸ್ತಾರೆ. ಪಾಪ, ಯಾರೋ ಮಕ್ಕಳಿಗೆ ದೀಪಾವಳಿಗೆ ಗನ್ ಕೊಡ್ತಾರಲ್ಲ, ಆ ಥರ ಒರಿಜಿನಲ್ ಗನ್ ಕೊಟ್ಬಿಟ್ರು ಅನ್ಸುತ್ತೆ. ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಾ ಮಕ್ಕಳು? ನೋಡು, ಇದು ಗನ್ನು. ಇದನ್ನ ಆಗ್ಲೇ ಲೋಡ್ ಮಾಡಿದ್ದೀನಿ. ಈಗ ಇದನ್ನ ನಿನ್ನ ಕಡೆ ಪಾಯಿಂಟು ಮಾಡ್ತಾ ಇದ್ದೀನಿ. ಆಮೇಲೆ ಇದೆಯಲ್ಲ, ಇದನ್ನ ಟ್ರಿಗರ್ ಅಂತಾರೆ. ಈ ಚಿಕ್ಕ ಬೆರಳಿಂದ ಇದನ್ನ ಅಮುಕ್ಬೇಕು. ಅಮುಕಿದ್ರೆ ನಿನ್ ತಲೆಯಲ್ಲಿರೋದೆಲ್ಲ ಹೊರಗಡೆ ಬರುತ್ತೆ. ತೋರಿಸ್ಲಾ? ಢಮ್! ಹೆದರ್ಕೊಂಡ್ಬಿಟ್ಯಾ? ಸರ್ ನೋಡಿ, ನಿಮ್ಮ ಮಗ ನಮ್ಮ ಕುಟುಂಬಕ್ಕೆ ತುಂಬ ಕಾಟ ಕೊಟ್ಟಿದ್ದಾನೆ. ಅದಕ್ಕೆ ಈ ಬೆಟ್ಟಪ್ಪನ ಮಗನ ಹಣೆಗೆ ಗನ್ನಿಡ್ತೀರಾ? ಇದು ಚಕ್ರವ್ಯೂಹ ಥರ. ಇಲ್ಲಿ ಒಳಗೆ ಬರಬಹುದು ಹೊರತು ನೀವು ಹೊರಗಡೆ ಹೋಗಕ್ಕೆ ಚಾನ್ಸೇ ಇಲ್ಲ. ಸಾಯಿಸ್ತೀಯಾ? ಬಾ ಸಾಯಿಸು. ನೀನು ಸೂರ್ಯನಾರಾಯಣನ ಮಗನ? ಎಷ್ಟನೇ ಮಗ? ಕೊನೆ ಮಗ. ಅಯ್ಯೋ ನಿನ್ನ, ನೀನು ಮಗು ಅಲ್ಲ, ಇನ್ನು ಶಿಶು. ನಾನು ನಿನ್ನಂಥ ಬಚ್ಚಾಗಳನ್ನು ಸಾಯಿಸಲ್ಲ. ನನ್ನ ಯುದ್ಧ ಏನಿದ್ರು ನಿಮ್ಮ ತಂದೆ ಜೊತೆ, ನಿನ್ನ ಅಣ್ಣನ ಜೊತೆ.
ನಿನ್ನನ್ನು ಸಾಯಿಸಿ ಬುಲೆಟ್ನ ವೇಸ್ಟ್ ಮಾಡಲ್ಲ. ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಹೊರಡು ಅಂದೆ. ಧ್ರುವ ಬಾ ಹೋಗೋಣ. ಧ್ರುವ ಮೊದಲಿನಿಂದ ಹೋಗೋಣ ಬಾ. ಅಗ್ನಿ, ಯೋಚನೆ ಮಾಡಬೇಡ. ನಿನ್ನ ತೇಜಸ್ಸನ್ನ ಈ ಸ್ಥಿತಿಗೆ ತಂದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇನ್ನು ನಾನು ಬಂದಾಯ್ತು. ಹೇಗಿದ್ಯಾ? ಪರವಾಗಿಲ್ಲಪ್ಪ. ಅಪ್ಪ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ವೈದೇಹಿ ಅತ್ತೆ, ನಾನು ಕರಿತಿರೋದು ನಿಮ್ಮನ್ನೇ. ಬನ್ನಿ ಅತ್ತೆ. ಇವರೇ ನಮ್ಮತ್ತೆ, ವೈದೇಹಿ ಸೂರ್ಯನಾರಾಯಣ ವಸಿಷ್ಠ. ಆ ವೈದೇಹಿ ವಶಿಷ್ಠ ಮನೆಯಲ್ಲಿದ್ದಾಳೆ. ಸೋಲ್ಬಾರ್ದು, ನಾವು ಸೋಲ್ಬಾರ್ದು. ಆ ವೈದೇಹಿ ನನ್ನ ದುಶ್ಮನ್ ಮನೇಲಿ ಸುಖವಾಗಿರೋಕ್ಕೆ ನಾವು ಬಿಡಬಾರ್ದು. ನನ್ನ ಮಗ ತೇಜಸ್ಸನ್ನ ಕೊಂದ ವೇದಾಂತ್ ಮಾವನ್ನ ನಾವು ಸುಮ್ಮನೆ ಬಿಡಬಾರ್ದು. ಇದುವರೆಗೂ ನೀನು ಸಿಂಗಲ್ಸು ಡಬಲ್ಸಲ್ಲಿ ಆಟ ಆಡ್ತಾ ಇದ್ದೆ, ಆದ್ರೆ ನಾನು ಹಾಗೆ ಮಾಡಲ್ಲ. ನೇರ ಸಿಕ್ಸರ್ ಹೊಡಿತೀನಿ. ಅಪ್ಪ, ತೇಜಸ್ನ ಬಾಡಿ ಕೂಡ ಸಿಗ್ಲಿಲ್ಲಪ್ಪ. ತೇಜಸ್ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗುತ್ತೆ ಗೊತ್ತಾ ಅಗ್ನಿ? ಮಗನ್ ಕೊಂದ ವೇದಾಂತ್ ಮಾವ ಬೀದಿ ಹೆಣ ಆಗಬೇಕು. ಅವನ ಹೆಣನ ಬೀದಿ ನಾಯಿಗಳು ಆಯ್ಕೊಂಡು ತಿನ್ಬೇಕು. ನನಗೆ ನೆಮ್ಮದಿ ಯಾವಾಗ ಸಿಗುತ್ತೆ ಗೊತ್ತಾ ಅಗ್ನಿ? ವೇದಾಂತ್ ಮನೆನ ಮತ್ತೆ ಸುಟ್ಟು ಬೂದಿ ಮಾಡಬೇಕು. ಆ ಮನೆಯವರೆಲ್ಲ ಅದರಲ್ಲಿ ಸುಟ್ಟು ಬೂದಿ ಆಗಬೇಕು. ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ಬೆಟ್ಟಪ್ಪನೇ ಅಲ್ಲ. ವೇದಾಂತ್ ಮನೇಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಬೇಕು. ಆ ಮನೆಯವ್ರು ಏನು ಯೋಚಿಸ್ತಿದ್ದಾರೆ ಅದಕ್ಕೆ ಮೊದಲೇ ನನಗೆ ಗೊತ್ತಾಗಬೇಕು. ಮೊದಲು ಆ ಸುಹಾಸಿನಿನ ಬರಕ್ಕೆ ಹೇಳಿ.
ಸುಹಾಸಿನಿ ನೀನ್ ತುಂಬಾ ಬುದ್ಧಿವಂತೆನಾ ಅಥವಾ ಈ ಮನೆಯಲ್ಲಿರೋರೆಲ್ಲ ದಡ್ರ ಅಂತ ಗೊತ್ತಾ? ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ನಾನು ಏನೂ ಮಾಡಿಲ್ಲ, ಎಲ್ಲ ಅಗ್ನಿ ನನ್ನ ಕೈಯಿಂದ ಮಾಡಿಸಿದ್ದು ಅಂದರೆ ಎಷ್ಟು ಚೆನ್ನಾಗಿ ಒಪ್ಕೊಂಡ್ಬಿಟ್ರಲ್ಲ. ಅದಕ್ಕೆ ಹೇಳೋದು, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಸುಳ್ಳು ಸಿಹಿಯಾಗಿರುತ್ತೆ. ಅದಕ್ಕೆ ಅದನ್ನೇ ನಂಬ್ಕೊಂಡು ಬದುಕ್ಬಿಡ್ತಾರೆ. ಅಗ್ನಿ ಫೋನ್ ಮಾಡ್ತಾ ಇದ್ದಾನಲ್ಲ, ಇಲ್ಲ ಇವನಿಗೆ ನಾನು ಹೆದರ್ಕೋಬಾರ್ದು. ನಾನು ಹೆದರ್ದಷ್ಟು ಹೆದರಿಸ್ತಾ ಹೋಗ್ತಾನೆ. ನಾನು ಫೇಸ್ ಮಾಡ್ತೀನಿ. ಹಲೋ ಅಗ್ನಿಯವರೇ, ಪ್ಲೀಸ್ ನಿಮ್ಮ ಕಾಲಕ್ಕೆ ಬೀಳ್ತೀನಿ, ನಮ್ಮ ಕುಟುಂಬನ ಬಿಟ್ಬಿಡಿ. ಬಿಟ್ಬಿಡಿ ಪ್ಲೀಸ್. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಮೇಡಮ್. ಕಂಪ್ನಿ ನಾಟಕದ ಹೀರೋಯಿನ್ ಅವರಪ್ಪ ಬೆಟ್ಟಪ್ಪ. ಅಯ್ಯೋ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗ ನಮ್ಮ ಕುಟುಂಬನ ಸರ್ವನಾಶ ಮಾಡೋದಕ್ಕೆ ಅಂತ ಹೊರಟಿದ್ರು. ಅದಕ್ಕೆ ನಾನು ಅವ್ರನ್ನ ಕೊಂದೆ ಅಷ್ಟೆ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಓ ಹಾಗಾದ್ರೆ ನನ್ನ ಮಗನಿಗೆ ವಸಿಷ್ಠ ಫ್ಯಾಮಿಲಿಯಿಂದ ಯಾರೋ ಸಹಾಯ ಮಾಡ್ತಿದ್ರಲ್ಲ, ಅವ್ರು ಯಾರು? ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 25 ವರ್ಷದ ಹಿಂದೆ ನಡೆದ ಘಟನೆ, ಅದನ್ನ ಈಗಲೂ ಮುಂದುವರಿಸ್ಕೊಂಡು ಹೋಗ್ಬೇಕಾ ಹೇಳಿ? ಬಾಯ್ ಮುಚ್ಕೊಂಡು ನಾನು ಲೊಕೇಶನ್ ಕಳಿಸಿರೋ ಕಡೆ ಬಂದ್ರೆ ಸರಿ. ಈಗ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಿಮಗೆ ಸಹಾಯ ಮಾಡೋದಿಲ್ಲ. ನಾನು ನಿಮ್ಮ ಕಡೆ ಇರಲ್ಲ. ನಾನೇನಿದ್ರು ಸತ್ಯದ ಪರ, ನನ್ನ ಕುಟುಂಬದ ಪರ. ಸ್ವಂತ ಮಗನ್ ತರ ಇದ್ದವನ್ನೇ ಕೊಂದವಳು ನೀನು. ನೀನು ಸತ್ಯದ ಪರಾನ? ನಿನ್ನ ಕುಟುಂಬದ ಪರಾನ? ಚೆನ್ನಾಗಿದೆ ಜೋಕು. ಇನ್ನೊಂದ್ಸತಿ ಹೇಳು ನೋಡೋಣ. ಇಲ್ಲ, ನೀವು ಏನೇ ಹೇಳಿದ್ರು ಅಷ್ಟೇ, ಎಷ್ಟೇ ಹೆದರ್ಸಿದ್ರು ಅಷ್ಟೇ, ನಾನು ನಿಮ್ಮ ಕೆಲಸ ಮಾಡಲ್ಲ. ನಾನು ಏನೇ ಇದ್ರು ನನ್ನ ಕುಟುಂಬದ ಪರ. ನೀವೇನು ಮಾಡ್ತೀರಾ? ನನ್ನ ಸಾಯಿಸ್ತೀರಾ? ಸಾಯಿಸಿ.
ನಾನು ನನ್ನ ಕುಟುಂಬಕ್ಕೋಸ್ಕರ ಸಾಯೋದಕ್ಕೂ ರೆಡಿಯಾಗಿದ್ದೀನಿ. ಇನ್ನೇನು ಸರ್, ನಿಮ್ಮ ಮಗನ ಮೇಲೆ ಹೆದರಿಕೆಯಿಂದ ನಾನು ನನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದೀನಿ, ಮಾಡಬಾರ್ದು ದ್ರೋಹ ಮಾಡಿದ್ದೀನಿ. ನನ್ನಂಥವಳಿಗೆ ಸಾವೇ ಶಿಕ್ಷೆ. ಬಂದು ನನ್ನನ್ನೇ ಕೊಂದುಬಿಡಿ ಸರ್. ಸುಹಾಸಿನಿ ಅತ್ತೆ ಬದಲಾಗಿರ್ಬೋದಾ? ಬದಲಾವಣೆ ಜಗದ ನಿಯಮ, ಬದಲಾದರೂ ಆಗಿರ್ಬೋದು. ಏನು ವಿಷಯ ಅಂತ ಕೇಳೋಣವಾ? ಬೇಡ ಬೇಡ, ಇವತ್ತು ಬೆಳಗ್ಗೆಯಿಂದ ಅಪ್ಸೆಟ್ ಆಗಿದ್ದಾರೆ, ನಾಳೆ ಮಾತಾಡೋಣ. ಅಗ್ನಿ, ಸುಹಾಸಿನಿ ಮನೆಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದಾಳಂತೆ. ಸರಿ, ಹಾಗಾದ್ರೆ ನಿನ್ನ ಪ್ರಾಣನೇ ತಗೊಂತೀನಿ ಸುಹಾಸಿನಿ. ಅಮೂಲ್ಯ, ನನಗೆ ಆಟ ಆಡಿಸ್ತೀಯಾ? ನನ್ನ ಮುಂದೆ ನಾಟಕ ಮಾಡಿ ಅಧಿಕಾರನ ಕೈ ತಪ್ಪಿಸಿದಕ್ಕೆ ನೀನೇ ಗೆದ್ದೆ ಅಂತ ಅನ್ಕೊಂಡಿದ್ಯಲ್ಲ? ಖಂಡಿತ ಇಲ್ಲ. ನನ್ನ ಅನುಭವದ ಮುಂದೆ ನೀನಿನ್ನೂ ಎಳೆ ಕೂಸು. ಮುಂದೆ ನೋಡ್ತಾ ಇರು ಆಟ ಯಾವ ಥರ ತಿರುವು ಪಡ್ಕೊಳ್ಳುತ್ತೆ ಅಂತ. ಅಪ್ಪ, ಆ ಸುಹಾಸಿನಿನ ಸುಮ್ಮನೆ ಬಿಡಬಾರ್ದು. ಸಮಯ ಬಂದಾಗ ಅವಳನ್ನು ಎತ್ತಬೇಕು. ಚಿನ್ನದ ಮೊಟ್ಟೆ ಕೊಡೋ ಕೋಳಿ ಅವಳು. ದಿನ ಒಂದೊಂದು ಮೊಟ್ಟೆ ತಗೊಳ್ತಾ ಇರಬೇಕು. ಅತಿ ಆಸೆ ಬಿದ್ದು ಹೊಟ್ಟೆ ಕುಯ್ಯಕ್ಕೆ ಹೋಗಬಾರ್ದು. ಒಳ್ಳೆ ಗೌರಮ್ಮ ಒಂಥರ ತುಂಬಾ ಬಿಲ್ಡಪ್ ತಗೊಂತಾ ಇದ್ಲು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ. ನನ್ನ ಮನೆ, ನನ್ನ ಕುಟುಂಬ ಅಂತೆಲ್ಲ. ಆ ಸುಹಾಸಿನಿ ಮನೆಯಲ್ಲಿ ತಾನು ಒಳ್ಳೆಯವಳಾಗಿದ್ದಾಳೆ ಅಂತ ಡವ್ ಮಾಡ್ತಿದ್ದಾಳಲ್ವಾ? ಅವಳು ಹಾಗೆ ಮಾಡಲಿ, ಅದೇ ನಮಗೆ ಪ್ಲಸ್ ಪಾಯಿಂಟು. ವೈದೇಹಿ ಮನೆಗೆ ಬಂದಿದ್ದಾಳೆ ಅಂತ ಮನೆಯವರೆಲ್ಲ ಆರಾಮಾಗಿದ್ದಾರಲ್ವಾ? ಅವ್ರಿಗೆ ಮೊದಲು ನಾವು ಬಿಸಿ ಮುಟ್ಟಿಸ್ಬೇಕು. ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು. ಆ ಶುಭ ಕಾರ್ಯದಲ್ಲಿ ಒಂದು ಅಶುಭ ನಡಿಬೇಕು. ಏಯ್, ಆ ಸುಹಾಸಿನಿಗೆ ಫೋನ್ ಮಾಡಿ ನಾನು ಹೇಳ್ದಂಗೆ ಅವಳ ಹತ್ರ ಹೇಳು. ಸರಿ ಅಪ್ಪಾಜಿ.